ಇವತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಕರಿ ಯಾವ ರೀತಿ ಮಾಡೋದಂತ ನೋಡೋಣ. ಬೇಗ ಮಾಡ್ಬೋದು, 15 ನಿಮಿಷದಲ್ಲಿ ಮಾಡ್ಬೋದು. ಅನ್ನ, ಚಪಾತಿ, ಪೂರಿ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಅಂತ ಈ ಗ್ರೇವಿ ಹೇಳ್ಬೋದು. 15 ನಿಮಿಷದಲ್ಲಿ ಬೇಗ ಮಾಡ್ಬೋದು. ಮತ್ತು ಇದು ಮಾಡಿರೋ ಪ್ರೊಸೀಜರು ಈಸಿನೇ, ರುಬ್ಬೋದು ಮಸಾಲೆಗಳು ಈಸಿನೇ. ಆ ತೆಂಗಿನಕಾಯಿ ಅದು ಇದು ಏನು ಬೇಡ. ಇವಾಗ ರುಬ್ಬೋದಕ್ಕೆ ಏನೇನಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಚಿಕ್ಕ ಜಾರ್ಗೆ ದೊಡ್ಡ ಸೈಜ್ ಈರುಳ್ಳಿ 2 ತಗೊಳ್ಳಿ. 2 ಈರುಳ್ಳಿನ ನೀಟಾಗಿ ಪೇಸ್ಟ್ ಥರ ನೀರು ಹಾಕದಿರಿ ಈ ಥರ ನೀವು ರುಬ್ಕೊಬೇಕು. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊ 2 ಟೊಮೆಟೊ ಹಾಕಿ ಇದು ಕೂಡ ನೀರು ಹಾಕ್ದಿರಿ ನೈಸಾಗಿ ಪೇಸ್ಟ್ ಥರ ರುಬ್ಕೊಬೇಕು. ಇದೆರಡೇ ರುಬ್ಬಬೇಕಾಗಿರೋದು. ನೆಕ್ಸ್ಟ್ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೆನಪಿರಲಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಜೀರಿಗೆ ಹಾಕಿದ್ರೇ ಆ ಚಿಕನ್ ಗ್ರೇವಿ ಅಷ್ಟು ಟೇಸ್ಟಾಗೂ ಬರುತ್ತೆ. ಇವಾಗ ನೀವು ಕರಿಬೇವು ಹಾಕ್ಕೊಬೇಕಂದ್ರೂ ಹಾಕ್ಕೊಬೋದು. ಇವಾಗ ನಾವು ಈರುಳ್ಳಿನ ಪೇಸ್ಟ್ ಮಾಡಿಕೊಂಡಿದ್ದೀವಲ್ಲ, ಆ ಪೇಸ್ಟನ್ನ ಇದ್ರೊಳಗೆ ಹಾಕ್ಕೊಬೇಕು. ಅದು ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆಲ್ಲ ಎಗರುತ್ತೆ. ಆದ್ರಿಂದ ಈ ಥರ ಒಂದು ತಟ್ಟೆ ಮುಚ್ಚಿಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಉರಿಕೊಂಡು ನೀವು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡುವಾಗಲೇ ಈರುಳ್ಳಿ ಬಂದು ಗೋಲ್ಡನ್ ಕಲರ್ ಆಗೋ ಥರ ನೀವು ಬಂದು ಫ್ರೈ ಮಾಡ್ಕೊಬೇಕು. ನಾವಿದು ಪೇಸ್ಟ್ ಮಾಡಿ ರುಬ್ಬೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವಿಲ್ಲಿ ಹಾಕ್ಕೊಬೇಕು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಈರುಳ್ಳಿ ನೀವು ರುಬ್ಬುವಾಗಲೇ ಶುಂಠಿ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಬೇಕು ಹಾಕಿ ನೀವು ಪೇಸ್ಟ್ ಮಾಡ್ಕೊಬೋದು. ಇವಾಗ ಹಸಿ ಸ್ಮೆಲ್ ಹೋಗೋ ಗಂಟ ನಾವು ಶುಂಠಿದು ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ರುಬ್ಬಿಕೊಂಡಿರ್ತೀವಲ್ಲ ಟೊಮೆಟೊ ಪ್ಯೂರಿ, ಅದನ್ನೇ ಇದ್ರೊಳಗೆ ಹಾಕ್ಕೊಂಬಿಟ್ಟು ಒಂದು 2ರಿಂದ 3 ನಿಮಿಷ ಈ ಟೊಮೆಟೊ ನೀರು ಬಿಡೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ನೋಡಿದ್ದೀರಲ್ಲ ಯಾವ ರೀತಿ ಎಣ್ಣೆ ಬಿಡೋ ಗಂಟ ಫ್ರೈ ಆಗಿದೆ ಅಂತ. ಈ ರೀತಿ ಬೆಂದಿದ ತಕ್ಷಣವೇ ನಾವು ಚಿಕನ್ ಒಂದು ಅರ್ಧ ಕೆಜಿ ಚಿಕನ್ ಎತ್ತಿಕ್ಕಿದ್ದೀವಲ್ಲ, ಆ ಚಿಕನ್ನ ನೀಟಾಗಿ ತೊಳೆದು ನೀರು ಸೋಗಿಸಿ ಇದ್ರೊಳಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಥವಾ ಇನ್ನು 1/4 ಟೇಬಲ್ ಸ್ಪೂನಷ್ಟು ನೀವು ಅರಿಶಿನ ಪುಡಿ ಹಾಕ್ಕೊಬೇಕು. ನೋಡಿ ನಾನು ಚಿಕ್ಕ ಸ್ಪೂನಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ತಿರುಗಿಕೊಡ್ಬೇಕು. ಇದೊಂದು 10 ನಿಮಿಷ ಬಂದು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಚೆನ್ನಾಗಿ ಚಿಕನಲ್ಲೆಲ್ಲ ಆ ಮಸಾಲೆ ಇಳಿಯುತ್ತೆ. ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಸಾಲೆ ಹಿಡಿದಿರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹಿಡಿದಿದೆ ಅಂತ. ನೋಡಿ ಇವಾಗ ಆಲ್ಮೋಸ್ಟ್ ಆ ಟೊಮೆಟೊ ಪ್ಯೂರಿ ಎಲ್ಲ ಚಿಕನ್ ಒಳಗೆ ಸೇರಿ ಯಾವ ಥರ ಜ್ಯೂಸಿ ಆಗಿದೆ ಅಂತ. ಇದಕ್ಕೋಸ್ಕರ ನಾವು ಟೊಮೆಟೊ ಪ್ಯೂರಿ ರುಬ್ಬಿ ಮಾಡೋದು. ಇವಾಗ ಸಾಂಬಾರು ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲನೂ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದೇ ದೊಡ್ಡವ್ರಿಗೆ ಈ ಗ್ರೇವಿ ಮಾಡ್ತೀರಾ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ಮಕ್ಕಳು ತಿನ್ನೋ ಥರ ಮಾಡೋಂಗಿದ್ರೆ ನೀವು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ನೀರು ಎಷ್ಟು ಬೇಕೋ ನಿಮಗೆ ಗ್ರೇವಿ ಯಾವ ಥರ ತಿಕ್ನೆಸ್ ಬೇಕು ಅಷ್ಟಕ್ಕೆ ನಾನು 1 ಲೋಟ ಆಗೋಷ್ಟು ನೀರು ಹಾಕಿ ಅದನ್ನು ತಿರುಗಿ ಕೊಟ್ಟು ಆಚೆ ಚಿಕನ್ ಮಸಾಲ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ನೋಡಿ ಯಾವ ಥರ ಇವಾಗಲೇ ಆ ಮಸಾಲೆಯಿಂದ ಇನ್ನೂ ಕುದಿದೇ ಬಂದಿಲ್ಲ. ಅದಕ್ಕಿಂತ ಮುಂಚೆ ಸಾರು ತಿಕ್ನೆಸ್ ಯಾವ ಥರ ಬಂದಿದೆ ನೋಡಿದ್ರ. ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಈ ಥರ ರೀತಿ ತಿಕ್ನೆಸ್ಗೆ ಬರುತ್ತೆ. ಇನ್ನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕೂಡ ಆರಿದ ಮೇಲೆ ಇನ್ನೂ ಈ ಗ್ರೇವಿ ತಿಕ್ಕಾಗಿ ಬರುತ್ತೆ. ಬಿಸಿಯಾಗಿರೋ ಚಿಕನ್ ಕರಿ ರೆಡಿಯಾಗಿದೆ. ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ನೋಡ್ತೀರಲ್ಲ. ನೋಡಿ 5 ನಿಮಿಷ ಆದಮೇಲೆ ಯಾವ ರೀತಿ ತಿಕ್ನೆಸ್ಗೆ ಬಂದಿದೆ. ನೀವು ಟ್ರೈ ಮಾಡಿ.